ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನ ಗೌಡ. ಇವತ್ತು ಯಾವ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಆತ್ಮಕ್ಕೆ ಮೋಕ್ಷ ಕೊಡಿಸಿದ ಒಂದು ಕತೆ. ಈಗ ಒಂದು 2-3 ತಿಂಗಳನ್ನು ನಡೆದಂಥದ್ದು ಸ್ನೇಹಿತರೆ, ಅದ್ಭುತವಾಗಿದೆ. ಮನುಷ್ಯರು ಈ ಭೂಮಿ ಮೇಲೆ ಭೌತಿಕವಾಗಿ ಎಷ್ಟು ಜನ ಇದ್ದಾರೋ ಹಾಗೆ ಆತ್ಮಗಳು ಕೂಡ ಅಗೋಚರ ಶಕ್ತಿಯಾಗಿ ಭೂಮಿ ಮೇಲೆ ಅವರು ಇರ್ತವೆ. ನಾವು ಕಾಣಿಸ್ಕೊಳ್ತೀವಿ, ಅವು ಕಾಣಿಸ್ಕೊಳ್ಳಲ್ಲ ಅಷ್ಟೇ ಸ್ನೇಹಿತರೆ. ನಾವು ಹಗಲಲ್ಲಿರ್ತೀವಿ, ಅವರು ಕತ್ತಲಲ್ಲಿರ್ತಾರೆ ಅಷ್ಟೇ ಸ್ನೇಹಿತರೆ. ಒಂದು ಮನೆ ಹಿಂದೆಗಡೆ ಬಾಳೆ ತೋಟ ಇದೆ. ರಾತ್ರಿ ಸುಮಾರು 7-8 ಗಂಟೆ ಆಗಿರಬೇಕು. ಆ ಬಾಳೆ ತೋಟದ ಕೆಳಗಡೆ ಒಂದು ಆತ್ಮ ಸಂಚಾರ ಆಗ್ತಾಯಿದೆ. ಒಂದು ಹುಡುಗಿಗೆ ಆತ್ಮಗಳನ್ನ ನೋಡೋ ಪವರ್ ಇದೆ. ಆ ಆತ್ಮ ನೋಡೋ ಪವರ್ನ ಆ ಹುಡುಗಿದ ಬಳಸ್ಕೊಂಡು ಆ ಗುರುಗಳು ಏನು ಮಾಡಿದ್ರು ಅಂದರೆ ಅದ್ಭುತನೇ ಮಾಡಿದ್ರು. ಅವ್ರಿಗೆ ಪವರ್ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಅದ್ಭುತವಾಗಿತ್ತು. ಆ ಗುರುಗಳು ಏನು ಮಾಡಿದ್ರು ಅಂದರೆ ಆ ಹುಡುಗಿಯ ತಲೆ ಮೇಲೆ ಕೈ ಇಟ್ಕೊಂಡು ಆತ್ಮನ ನೋಡುವಂತೆ ಹೇಳಿದ್ರು. ಆ ಹುಡುಗಿ ನೋಡ್ತು, ಈ ಜಾಗದಲ್ಲಿ ಇದೆ ಅಂತ ಹೇಳ್ತು. ನೋಡೋದಷ್ಟೇ ಅದಕ್ಕೆ ಗೊತ್ತಿತ್ತು, ಆದರೆ ಅದ್ರ ಜೊತೆ ಮಾತಾಡೋ ಪವರು ಅದಕ್ಕಿರಲಿಲ್ಲ. ಆ ಗುರುಗಳು ಆ ಹುಡುಗಿಗೆ ಮಾತಾಡೋ ಶಕ್ತಿನ ಕೊಡ್ತೀನಿ ಅಂದ್ಬಿಟ್ಟು ಇವರ ಆತ್ಮಕ್ಕೆ ಒಂದು ಚೈತನ್ಯವನ್ನು ಕೊಟ್ಟರು. ಆ ಹುಡುಗಿ ಏನು ಮಾಡ್ತು, ಮಾತಾಡೋ ಪವರ್ನ ಸಿದ್ಧಿ ಮಾಡ್ಕೊಳ್ತು. ಆ ನಂತರ ಆ ಹುಡುಗಿ ಏನು ಮಾಡ್ತು, ಸಿದ್ಧಿ ಆದ ತಕ್ಷಣ ಮಾತಾಡಬೇಕು ಅನ್ನಿಸ್ತು. ಆ ದೇಹದಲ್ಲಿರ್ತಕ್ಕಂಥ ಪುಟಾಣಿ ಹುಡುಗಿಯ ಆತ್ಮನ ಎಲ್ಲಿ ಆತ್ಮ ಸಂಚಾರ ಮಾಡ್ತಿದೆಯೋ ಅಲ್ಲಿಗೆ ಕಳಿಸಿದ್ರು. ಅದ್ರ ಹತ್ರ ಹೋಯ್ತು. ಆ ಹುಡುಗಿ ಆತ್ಮ ಹೋಗಿ ಯಾಕೆ ಹಿಂಗೆ ಇಲ್ಲಿ ಇದೆಯಾ, ಯಾಕೆ ಏನು ಮಾಡ್ತಾಯಿದೆಯಾ ಅಂತ ಕೇಳಿದಾಗ ಅದು ಅಳ್ತಾ ಇತ್ತು. ನನಗೆ ಊಟ ಬೇಕು ಅಂತ ಅಂತು. ಯಾಕಂತೂ ಸಾಯೋ ಟೈಮಲ್ಲಿ ಊಟ ತಿಂದೆ, ಊಟ ಕೊಡದೆ, ಅಥವಾ ಅದು ಊಟ ಮಾಡೋಕ್ಕಾಗದೆ ಜೀವ ಬಿಟ್ಟಿದೆ. ಏನೂ ಗೊತ್ತಿಲ್ಲ. ಬಟ್ ನಾವು ಊಟನ ಆಸೆ ಇಟ್ಕೊಂಡಿತ್ತು, ಊಟ ತಿನ್ನಬೇಕು ಅಂತ. ಅಕಸ್ಮಾತ್ ಆಸ್ಪತ್ರೆಯಲ್ಲಿ ಇತ್ತೇನೋ, ಊಟ ತಿನ್ನಬೇಕು ಆಸೆ ಆಗ್ತೇನೋ, ಜೀವ ಹೊಂಟೋಯ್ತೇನೋ, ಏನೋ ಒಂದು ಆಗಿರ್ಬೋದು. ಸೊ ಊಟಕ್ಕಾಗಿ ಅಲೆದಾಟ ಅದು. ನೋಡಿ, ಒಂದು ಆತ್ಮ ಊಟಕ್ಕೋಸ್ಕರನೇ ಇನ್ನೂ ಮೋಕ್ಷ ಸಿಕ್ಕಿಲ್ಲ. ಆಗ ಆ ಗುರು ಏನು ಮಾಡ್ತಾರೆ ಅಂದರೆ, ತನ್ನ ಸಿದ್ಧಿಯ ಮುಖಾಂತರ ಆ ಆತ್ಮದ ಮುಂದೆ ಊಟ ಬರುವಂತೆ ಮಾಡ್ತಾರೆ. ಅನ್ನ, ಸಾರು, ಪಾಯಸ, ಮತ್ತೊಂದು ಮಗದೊಂದು ಆ ಕಾಲ್ಪನಿಕ ಅಂದರೆ ಇಮ್ಯಾಜಿನೇಷನ್ ಮುಖಾಂತರ ಅದ್ರ ಮುಂದೆ ಬರುವಂಗೆ ಮಾಡ್ತಾರೆ. ಅದ್ರ ಮುಂದೆ ದೊಡ್ಡ ತಟ್ಟೆಯಲ್ಲೇ ಊಟ ಬಂದು ಪ್ರತ್ಯಕ್ಷ ಆಗುತ್ತೆ. ಈ ಹುಡುಗಿಯ ಆತ್ಮ ನೋಡ್ತಾನೇ ಇರುತ್ತೆ. ಗುರುಗಳಿಗೆ ಹೇಳ್ತಾನೆ ಇರ್ತಾಳೆ, ವಾಚ್ ಮಾಡ್ತಾನೇ ಇರ್ತಾಳೆ. ಊಟ ಬಂದಿದೆ, ಊಟ ತಿಂತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಆ ಗುರುಗಳಿಗೆ ಆತ್ಮಗಳು ಕಾಣಲ್ಲ. ಏಕೆಂದರೆ ದೈವಿಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಭಯಪಡುತ್ತೆ ಆತ್ಮಗಳು. ಆದ್ದರಿಂದ ಗುರುಗಳ ಕಣ್ಣಿಗೆ ಅವು ಕಾಣಲ್ಲ. ಆದ್ದರಿಂದ ಈ ಹುಡುಗಿ ಮುಖಾಂತರ ಅದಕ್ಕೆ ಈ ಕಾರ್ಯ ಮಾಡ್ತಾ ಇರ್ತಾರೆ. ಕೊನೆಗೆ ಏನಾಗುತ್ತೆ, ಹೊಟ್ಟೆ ತುಂಬ ಊಟ ತಿನ್ನುತ್ತೆ, ನೀರು ಅನ್ನುತ್ತೆ. ಆ ಗುರುಗಳು ನೀರನ್ನ ಮತ್ತೆ ಪ್ರತ್ಯಕ್ಷ ಮಾಡ್ತಾರೆ. ಅದ್ರ ಮುಂದೆ ನೀರು ಸಿಗುತ್ತೆ, ಆ ನೀರನ್ನು ಕುಡಿಯುತ್ತೆ. ಆಮೇಲೆ ಏನು ಮಾಡುತ್ತೆ, ತುಂಬ ಖುಷಿಯಾಗಿ ದುಃಖ ಪಡುತ್ತೆ. ನನಗೆ ಸಂತೋಷ ಆಯಿತು, ನನಗೆ ಈಗ ಭೂಮಿ ಋಣ ಮುಗೀತು, ನನಗೆ ಹೊಟ್ಟೆ ತುಂಬಿತು, ತೃಪ್ತಿ ಆಯಿತು ಅಂತ ಹೇಳುತ್ತೆ ಆ ಪುಟಾಣಿ ಆತ್ಮಕ್ಕೆ. ಆ ಹುಡುಗಿ, ಗುರುಗಳೇ ತುಂಬ ಹೊಟ್ಟೆ ತುಂಬಿದೆಯಂತೆ, ಖುಷಿ ಆಗ್ತಿದೆಯಂತೆ, ಈಗ ಮೋಕ್ಷಕ್ಕೆ ಹೋಗ್ಬೇಕಂತೆ ಅಂತ ಕೇಳ್ತು. ಆಗ ಗುರುಗಳು ಏನು ಮಾಡಿದ್ರು, ಪರಮಾತ್ಮನನ್ನು ಕೇಳಿ ಅಥವಾ ಧ್ಯಾನ ಮಾಡಿ ಮೋಕ್ಷ ದ್ವಾರ ಓಪನ್ ಆಗುವಂಗೆ ಕೇಳಿಕೊಂಡ್ರು. ಆ ಮೋಕ್ಷ ದ್ವಾರ ಓಪನ್ ಆಯಿತು. ಅದೇಗೆ ಓಪನ್ ಆಗ್ತದೋ ಗೊತ್ತಿಲ್ಲ. ದೈವ ತನ್ನ ದ್ವಾರ ಬಾಗಿಲು ಓಪನ್ ಮಾಡ್ಬೋದು, ಅಥವಾ ಒಂದು ಲೈಟ್ ಬರ್ಬೋದು, ಅಥವಾ ಅಲ್ಲಿಂದ ಒಂದೇನು ಟ್ರಾವೆಲ್ ಆಗ್ಬೋದು, ಗೊತ್ತಿಲ್ಲ. ಹಾಗೆ ಆತ್ಮ
ಮೋಕ್ಷಕ್ಕೆ ರೆಡಿ ಆಯಿತು. ಗುರುಗಳು ಆ ಮಂತ್ರನ ಹೇಳಿದ್ರು ಅನಿಸುತ್ತೆ. ಆಗ ಒಂದು ಬೆಳಕು ಬಂತು, ಬೆಳಕನ್ನತ್ತ ಚಲಿಸ್ತು, ತೇಲ್ಕೊಂಡು ಆ ಬೆಳಕು ಎಲ್ಲಿ ಮೂಲ ಇದೆಯೋ ಅಲ್ಲಿವರೆಗೂ ತೇಲ್ಕೊಂಡು ಹೋಯ್ತು ಸ್ನೇಹಿತರೆ. ಆ ಹುಡುಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಗುರುಗಳು ಆ ಬೆಳಕನ್ನು ಸ್ಪಷ್ಟೀಕರಣವಾಗಿ ಪ್ರಭಾವಿಸ್ತಾ ಇದ್ದಾರೆ. ಅದು ಹೋಗ್ತಾ ಕೊನೆಗೆ ಕೈಯಲ್ಲಿ ಹೀಗಂದು ಮೋಕ್ಷದ ದ್ವಾರದೊಳಗೆ ಹೋಯಿತು. ಆಗ ಗುರುಗಳಿಗೆ ಏನೋ ಮೈ ಜುಮ್ಮಂತು. ಆಗ ಹುಡುಗಿ ಪುಟಾಣಿ ಎಲ್ಲಿದ್ದ ಆತ್ಮ ಎಲ್ಲಿ ಹೋಗಿತ್ತು ಅಲ್ಲಿಗೆ ವಾಪಸ್ಸು, ಎಲ್ಲಿಂದ ಹೋಯಿತು ಅಲ್ಲಿಗೆ ವಾಪಸ್ ಬಂತು, ತನ್ನ ದೇಹ ಸೇರಿಕೊಳ್ತು. ಅವಳು ಕಣ್ಣು ಬಿಟ್ಲು. ಮೈಕೆಲ್ಲ ನೋವ್ತಿದೆ. ಏನಾಯಿತು? ತುಂಬ ಅನುಭವ ಆಯಿತು ಗುರುಗಳೇ. ಒಂದು ಮೋಕ್ಷಕ್ಕೆ ಒಂದು ಆತ್ಮ ಹೋಗಿದ್ದನ್ನು ಕಣ್ಣಾರೆ ಕಂಡೆ, ಖುಷಿಯಾಯಿತು. ಈ ಸಾಧನೆ ನೀವು ನನ್ನಲ್ಲಿ ನೋಡುವಂಗೆ ಮಾಡಿದ್ರಲ್ಲ, ಸಂತೋಷ ಆಯಿತು ಗುರುಗಳೇ ಅಂತ ಅದು ಕೈ ಮುಗೀತು. ಅಂಥ ಅನುಭವ ಹುಡುಗಿ ಪಡೀತು. ಗುರು ಆತ್ಮನ ಕಾಣೋದಕ್ಕೆ ಆಗಲ್ಲ. ಗುರುವಿನಲ್ಲಿರ್ತಕ್ಕಂಥ ಪವರು ಆತ್ಮ ಹತ್ರಕ್ಕೆ ಬರಲ್ಲ. ಸಾಕ್ಷಾತ್ ದೇವರು ಜಪ ಮಾಡೋರಿಗೆ ಜಾಸ್ತಿ ಕಾಣಿಸಲ್ಲ. ಯಾವ ಹೆಣ್ಣಿಗೆ ಹೆಣ್ಣು ದೇವರಿನ ಆಶೀರ್ವಾದ ಇರುತ್ತೋ ಅವ್ರಿಗೆ ಕಾಣಿಸುತ್ತೆ. ಅದನ್ನು ಉಪಯೋಗ ತಗೊಂಡು ಒಂದು ಆತ್ಮಕ್ಕೆ ಗುರುಗಳು ಮೋಕ್ಷ ಕೊಡಿಸಿದ್ರು. ಹಾಗೆ ಹುಡುಗಿ ಕೂಡ ಸಹಕಾರ ಕೊಡ್ತು. ಇದು ಒಂದು ಈ ಘಟನೆ 1-2 ತಿಂಗಳಲ್ಲಾದಂಥದ್ದು. ಇಂಥ ಅನುಭವಗಳು ಸಾವಿರ ಇರ್ತವೆ ಸ್ನೇಹಿತರೆ. ಆಧ್ಯಾತ್ಮದಿಂದ ಅದೆಂಥ ಅದ್ಭುತಗಳು ಅನುಭೂತಿಗಳು ಆಗ್ತವೆ ಅನ್ನೋದಕ್ಕೆ ಇದೊಂದು ಬೆಸ್ಟು ಉದಾಹರಣೆ ಸ್ನೇಹಿತರೆ. ಜಪ ತಪ ಧ್ಯಾನ ಮಾಡೋದ್ರಿಂದ, ಕುಂಡಲಿಗಳು ಆ್ಯಕ್ಟಿವ್ ಆಗೋದ್ರಿಂದ ಇದೆಲ್ಲ ಮಾಡ್ಬೋದು ಸ್ನೇಹಿತರೆ. ನೀವು ಕೂಡ ಧ್ಯಾನ ಜಪ ಭಕ್ತಿ ಮಾರ್ಗದಲ್ಲಿ ಹೋದರೆ ಇಂಥ ಅನುಭವಗಳನ್ನ ನೀವು ಕೂಡ ಮಾಡ್ಬೋದಾಗುತ್ತೆ. ಈ ವಿಡಿಯೋ ಹೇಗಿತ್ತು ಸ್ನೇಹಿತರೆ? ಹಾಗೆ ಈ ವಿಡಿಯೋದ ಮಹತ್ವ ತಿಳ್ಕೊಂಡಿದ್ರೆ, ಖುಷಿಯಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನಮಗೆ ಇದೇ ಥರ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ನಮಗೆ ದಯವಿಟ್ಟು ಬೆಂಬಲ ಕೊಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ.